ಮದುವೆ ಬಗ್ಗೆ ಈಗ ಏನಾದರೂ ಒಪಿನಿಯನ್ ಚೇಂಜ್ ಆಗಿದೆಯಾ ನಮ್ರತ ಅವ್ರದ್ದು? ಇಲ್ಲ ಅಂಥವ್ರು ಒಪಿನಿಯನ್ ಚೇಂಜ್ ಮಾಡಿಸೋರು ಬರಬೇಕಲ್ವಾ. ಯಾರಾದರೂ ಮದುವೆ ಬಗ್ಗೆ ಒಂದು ನಂಬಿಕೆ ತರಿಸೋರು ಬಂದರೆ ಅವಾಗ ಯೋಚನೆ ಮಾಡ್ಬೋದು. ಐ ಡೋಂಟ್ ಬಿಲೀವ್ ಇನ್ ಅರೇಂಜ್ ಮ್ಯಾರೇಜ್. ಅಂದರೆ ಯಾರೋ ಮನೆಯವ್ರು ಯಾರೋ ಹುಡುಕ್ತಾರೆ, ಅವ್ರ ಜೊತೆ ಸುಮ್ಮನೆ ಲೈಫ್ನ ಬ್ಲೈಂಡಾಗಿ ಕಟ್ಕೊಂಡು ಹೋಗೋಕೆ ನಂಗೆ ಇಷ್ಟ ಇಲ್ಲ. ಒಬ್ರ ಬಗ್ಗೆ ತಿಳ್ಕೊಂಡು ಇಷ್ಟಪಟ್ಟು ಮದುವೆ ಆಗೋದ್ರಲ್ಲಿ ಐ ಬಿಲೀವ್ ಇನ್ ದ್ಯಾಟ್. ಹೇಗಿರಬೇಕು ನಮ್ರತ ಅವ್ರ ಹುಡುಗ? ನಮ್ರತ ಅವ್ರ ಹುಡುಗ ಕನ್ನಡ ಕನ್ನಡ ಸಕ್ಕದಾಗಿ ಮಾತಾಡಬೇಕು. ಅಂದರೆ ಅವನ ಭಾವನೆಗಳನ್ನೆಲ್ಲ ಕನ್ನಡದಲ್ಲಿ ಹೇಳ್ಕೋಬೇಕು. ಕನ್ನಡ ನಾಲೆಡ್ಜ್ ಕನ್ನಡ ಮಾತಾಡಬೇಕು. ಆಮೇಲೆ ತುಂಬ ನಾಲೆಡ್ಜಬಲ್ ಆಗಿರಬೇಕು. ನಾಲೆಡ್ಜಬಲ್ ಅಂದರೆ ಅವನು ಸೈಂಟಿಸ್ಟ್ ಆಗಿರಬೇಕು ಅಂತಲ್ಲ, ಅಂದರೆ ಸುತ್ತಮುತ್ತ ನಡೀತಾ ಇರೋದ್ರ ಬಗ್ಗೆ ಅವನು ವೆಲ್ ಅವೇರ್ ಆಗಿರಬೇಕು. ಅಂದರೆ ತುಂಬ ಪ್ರಬುದ್ಧತೆಯಿಂದ ಮಾತಾಡಬೇಕು. ಎಲ್ಲನೂ ಒಂಥರ ತೇಲಿಸ್ಕೊಂಡು ಆ ಥರ ಮಾತಾಡಬಾರ್ದು. ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್ ಆ್ಯಂಡ್ ಯಾರನ್ನ ಹೇಗೆ ಸಂಭಾಳಿಸ್ಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಏನು ಹೇಳಿದೆ, ಕನ್ನಡ ಮಾತಾಡಬೇಕು, ನಾಲೆಡ್ಜಬಲ್ ಆಗಿರಬೇಕು. ಹಾಗೆ ನನಗೆ ಕಣ್ಣು ತುಂಬ ಮುಖ್ಯ ಆಗುತ್ತೆ. ಕಣ್ಣಲ್ಲಿ ವೆನ್ ಪೀಪಲ್ ಆರ್ ಲೈಯಿಂಗ್, ಅಂದರೆ ಅವ್ರು ಸುಳ್ಳು ಹೇಳ್ತಿದಾರ ನಿಜ ಹೇಳ್ತಿದಾರ, ಇವ್ರು ಎಷ್ಟು ಸತ್ಯ ಇದೆ ಅಂತ. ಸೊ ಆ ಕಣ್ಣಲ್ಲಿ ಆ ಸತ್ಯ ಕಾಣಿಸ್ಬೇಕು, ದಟ್ ಸ್ಪಾರ್ಕ್. ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನು ಶ್ರೀಮಂತ ಆಗಿರಬೇಕು ಅಥವಾ ಅವನ ಹತ್ರ ಅದಿರಬೇಕು ಇದಿರಬೇಕು ಅವೆಲ್ಲ ಏನೂ ಬೇಡ ನನಗೆ. ಅಥವಾ ಅವ್ನು ನೋಡೋಕೆ ಹಂಗಿರ್ಬೇಕು ಹಿಂಗಿರ್ಬೇಕು, ನೋ, ಡಸಂಟ್ ಮ್ಯಾಟರ್. ಈಗೇನಾದರೂ ಮದುವೆ ಇಷ್ಟು ಬೇಗ ಬೇಡ ಅಂತ ಅಂದರೆ, ನೀವು ನಾಗಿನಿನಲ್ಲೂ ಹೇಳ್ತಾ ಇದ್ರಿ ಒಂದು ಏನೋ ಲೈಕ್ ಅದಕ್ಕೆ ಕಾಸ್ಟ್ಯೂಮ್ಸ್ ಇದು ಮಾಡ್ಕೊಂಡಾಗ ಲೈಕ್ ಇದು ನನ್ನ ಮದುವೆಗೆ ಅಂತ ತೊಗೊಂಡಿದ್ದು ಸ್ಯಾರಿ ನಾನು ಇದಕ್ಕೆ ಹಾಕ್ಕೊಂಡೆ ಅಂತ. ಇಲ್ಲ, ನಾವೇನು ಮಾಡ್ತೀನಿ ಅಂದರೆ, ನಂಗೆ ಸೀರೆಗಳಂದರೆ ತುಂಬ ಇಷ್ಟ. ಸಿಲ್ಕ್ ಸ್ಯಾರಿಗಳನ್ನ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ ಅಥವಾ ಯಾವುದೋ ಒಂದು ಹಬ್ಬ ಬರುತ್ತೆ. ಸೊ ಅದಕ್ಕೆ ನಾನು ತುಂಬ ಎಕ್ಸ್ಟ್ರೀಮ್ಲಿ ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ಬಿಟ್ಟು ಅದನ್ನು ದೇವ್ರಿಗಂತ ಇಟ್ಬಿಟ್ಟು ಅದಾದಮೇಲೆ ಅದು ನನ್ನ ಮದುವೆಗೆ ಅಂತೆಲ್ಲ ಸೇವ್ ಮಾಡ್ತಾ ಇದ್ದೆ. ಸೊ ಹಾಗೆ ಏನು ಕೇಳಿದ್ರಿ ನೀವು? ಮದುವೆಗೆ ಅಂತ ಇಟ್ಕೊಂಡಿದ್ದೆ ಅದನ್ನ. ಸೊ ಹೌದು, ತುಂಬ ಕಲೆಕ್ಷನ್ಸ್ ಇದೆ ನಂದು ಮದುವೆಗೆ ಅಂತ ಇಟ್ಟಿರೋ ಸೀರೆಗಳು, ತುಂಬ ಕಾಸ್ಟ್ಲಿ ಸ್ಯಾರಿಗಳು. ಸೊ ಯಾರಾದರೂ ಸಿಕ್ಕಿದ್ರೆ, ಸದ್ಯಕ್ಕಂತೂ ಮದುವೆ ಆಗಲ್ಲ, 1-2 ವರ್ಷ ಕೆಲಸ ಮಾಡಿ ಚೆನ್ನಾಗಿ ದುಡ್ದು ಒಳ್ಳೆ ಹೆಸರು ಮಾಡಿ ಆಮೇಲೆ ಮದುವೆ.